ಮೋದಿ 3.0 ಕ್ಯಾಬಿನೆಟ್ನಲ್ಲಿ ಜೆ.ಪಿ. ನಡ್ಡಾ ಸಚಿವ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಜೆ.ಪಿ. ನಡ್ಡಾ ನಿನ್ನೆಯೇ ರಾಜೀನಾಮೆಯನ್ನು ಕೊಟ್ಟರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ. ಯಾರಾಗ್ತಾರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ? ಜೆ.ಪಿ. ನಡ್ಡಾ ಕಳೆದ 4 ವರ್ಷಗಳಿಂದ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿದ್ದರು. 1 ವರ್ಷದ ಹಿಂದೆಯೇ ಅವರ ಅವಧಿ ಮುಗಿದಿತ್ತು. ಚುನಾವಣಾ ಕಾರಣಕ್ಕಾಗಿ ಅವರ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗಿತ್ತು. ಈಗ ಚುನಾವಣೆ ಮುಗಿದಿದೆ. ಜೆ.ಪಿ. ನಡ್ಡಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮೋದಿಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಾರೆ. ಈಗ ಯಾರಾಗ್ತಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ? ಈ ತಿಂಗಳ ಅಂತ್ಯದ ಒಳಗೆ ಬಿಜೆಪಿ ಹೊಸ ರಾಷ್ಟ್ರಾಧ್ಯಕ್ಷರನ್ನ ನೇಮಕ ಮಾಡಬೇಕಾಗುತ್ತೆ, ಆಯ್ಕೆ ಮಾಡಬೇಕಾಗುತ್ತೆ. ಮುಂದಿನ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಯಾರಿದ್ದಾರೆ? ಈ ಮೊದಲು ಜೆ.ಪಿ. ನಡ್ಡಾ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಆಗ್ತಾರೆ, ಅಥವಾ ಭೂಪೇಂದ್ರ ಯಾದವ್ ಆಗ್ಬೋದು, ಇಲ್ಲವೇ ಧರ್ಮೇಂದ್ರ ಪ್ರಧಾನ್ ಆಗ್ಬೋದು ಅನ್ನುವ ಚರ್ಚೆಗಳಿದ್ವು. ಆದರೆ ಈ ಮೂವರು ನಾಯಕರು ಕೂಡ ಬಿಜೆಪಿಯ ಮೋದಿ ಸರ್ಕಾರದ ಕ್ಯಾಬಿನೆಟ್ ಅನ್ನು ಸೇರಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್, ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್ ಮೂವರು ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿದ್ದಾರೆ. ಹಾಗಿದ್ರೆ ಈ ಮೂವರು ಈಗ ಮೋದಿ ಕ್ಯಾಬಿನೆಟ್ ಸೇರಿರೋದ್ರಿಂದ ಯಾರಾಗಬಹುದು ಬಿಜೆಪಿಯ ಅಧ್ಯಕ್ಷ ಅನ್ನುವ ಬಗ್ಗೆ ಕುತೂಹಲ ಇದೆ. 5 ಹಿರಿಯ ನಾಯಕರು ರೇಸ್ನಲ್ಲಿದ್ದಾರೆ, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವ ರೇಸ್ನಲ್ಲಿದ್ದಾರೆ. ಸುನೀಲ್ ಬನ್ಸಾಲ್, ವಿನೋದ್ ತಾವ್ಡೆ, ಮಾಜಿ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭಾ ಸದಸ್ಯ ಓಂ ಮಾಥುರ್ ಮತ್ತು ಲೋಕಸಭಾ ಸದಸ್ಯ ಅನುರಾಗ್ ಠಾಕೂರ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಿಮಾಚಲದಿಂದ ಈಗಾಗಲೇ ಜೆ.ಪಿ. ನಡ್ಡಾ 1 ಬಾರಿ ಅಧ್ಯಕ್ಷರಾಗಿದ್ದರು. ಈಗ ಕೇಂದ್ರದಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಾಗಿ ಅನುರಾಗ್ ಠಾಕೂರ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ವಿನೋದ್ ತಾವ್ಡೆ ಅಥವಾ ಸುನೀಲ್ ಬನ್ಸಾಲ್ ಇಬ್ಬರಲ್ಲಿ ಒಬ್ಬರು ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆ ಇದೆ. ಸುನೀಲ್ ಬನ್ಸಾಲ್ ಹಾಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗುವ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚುನಾವಣಾ ಉಸ್ತುವಾರಿಯನ್ನು ಅಮಿತ್ ಶಾ ಒಪ್ಪಿಕೊಂಡಿದ್ರು. ಅಮಿತ್ ಶಾ ಜೊತೆಯಲ್ಲಿ ಸಹ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದು ಸುನೀಲ್ ಬನ್ಸಾಲ್. ಜೊತೆಗೆ 2017, 2022ರ ಚುನಾವಣೆ, ಜೊತೆಗೆ ಈ ಬಾರಿಯ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಜವಾಬ್ದಾರಿಯನ್ನ ಸುನೀಲ್ ಬನ್ಸಾಲ್ ಒತ್ಕೊಂಡಿದ್ರು. ಹಾಗಾಗಿ ಅವರು ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆ ಇದೆ. ಮತ್ತೊಬ್ಬರು ವಿನೋದ್ ತಾವ್ಡೆ, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಮಹಾರಾಷ್ಟ್ರ ಮೂಲದವರು. ಈ ಬಾರಿ ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಹರಿಯಾಣದಲ್ಲಿ ಮುಂದಿನ 3 ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾಗಿ ಮಹಾರಾಷ್ಟ್ರದಿಂದ ಮರಾಠ ಸಮುದಾಯದ ನಾಯಕನನ್ನು ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಒಂದು ಪಾಸಿಟಿವ್ ಮೆಸೇಜ್ ಹೋಗುತ್ತೆ ಅನ್ನುವ ಚರ್ಚೆ ಇದೆ. ಇವರು ಕೂಡ ಎಬಿವಿಪಿಯಿಂದ ಬಂದು ಮಹಾರಾಷ್ಟ್ರದಲ್ಲಿ ಸಚಿವರಾಗಿ ಆನಂತರ ರಾಷ್ಟ್ರ ರಾಜಕಾರಣಕ್ಕೆ ಬಂದವರು. ವಿನೋದ್ ತಾವ್ಡೆ ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೆ ಹಲವು ಬಾರಿ ಬಂದು ಹೋಗಿದ್ರು. ಈ ಇಬ್ಬರಲ್ಲಿ ಒಬ್ಬರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಲೋಕಸಭಾ ಸ್ಪೀಕರ್ ಯಾರಾಗಬಹುದು ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.